ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಹೇಗೆ ಟಬ್ ಕ್ಲೀನ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡ್ಕೊ ಬಂದ್ಬಿಡೋಣ. ನಾನಿವತ್ತು ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ಬಿಟ್ಟು ನನಗೆ ಶಾಕ್ ಆಯಿತು. ಏನಪ್ಪ ಇಷ್ಟೊಂದು ಗಲೀಜಾಗಿದೆ, ಏನು ಈ ಥರ ಆಗ್ಬಿಟ್ಟಿದೆ ಅನ್ನೋ ಥರ ಆಗೋಯ್ತು ನೋಡ್ತಿದ್ದಂಗೆ. ನೋಡಿ, ಈ ಥರ ಎಲ್ಲ ತೆಗಿತಾ ಇದ್ದಂಗೆ ಒಳಗಡೆ ಸ್ಟಾಕ್ ಆಗಿರೋ ಕಸ, ನೀರು ಎಲ್ಲ ಹೊರಗಡೆ ಬಂತು. ತುಂಬ ಗಲೀಜಾಗಿತ್ತು. ಇಷ್ಟನ್ನ ಹೇಗಪ್ಪ ಕ್ಲೀನ್ ಮಾಡೋದು ಅನ್ನೋ ಥರ ತಲೆ ಬಿಸಿ ಆಗೋಯ್ತು ನೋಡ್ತಾ ಇದ್ಬಿಟ್ರೆ. ಇಷ್ಟೊಂದು ಗಲೀಜಾಗಿರೋ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಆಗುತ್ತಾ ಅಂತ ಅನ್ಕೊತಾ ಇದ್ದೆ. ಫೈನಲಿ ಇಷ್ಟೊಂದು ಕ್ಲೀನಾಗಿ ನೀಟಾಗಿ ಹೊಸ IFB ವಾಷಿಂಗ್ ಮಿಷಿನ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇವಾಗ ಟೋಟಲಿ ಹೊಸದಾಗಿ ಶೋರೂಮಿಂದ ತಂದೋರ್ ಥರನೇ ಕಾಣಿಸ್ತಾ ಇದೆ. ಸೂಪರಾಗಿ ಆಗಿದೆ ವಾಷಿಂಗ್ ಮಿಷಿನು. ಇಷ್ಟೊಂದು ಗಲೀಜಾಗಿರೋ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡೋಕ್ಕೆ ನಾವು ಏನೇನು ಯೂಸ್ ಮಾಡಿದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಬರ್ತೀನಿ. ಬನ್ನಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಇದೇ ನಮ್ಮ IFB ವಾಷಿಂಗ್ ಮಿಷಿನ್. ಇದೇ ನಾವು ಇವಾಗ ಕ್ಲೀನ್ ಮಾಡಬೇಕಾಗಿರೋ ವಾಷಿಂಗ್ ಮಿಷಿನ್. ಈ ವಾಷಿಂಗ್ ಮಿಷಿನು ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳಿ ನಾನು ಅನ್ಕೊಂಡೇ ಇರಲಿಲ್ಲ. ಆ ರೇಂಜಲ್ಲಿ ಗಲೀಜಾಗಿತ್ತು. ಅಂದರೆ ಏನಪ್ಪ ಅಂದರೆ, ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಿರಲಿಲ್ಲ ಇದು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅಷ್ಟೊಂದು ಗಲೀಜಾಗ್ಬಿಟ್ಟಿದೆ. ಈ ಥರ ಎಳೆದ್ರೆ ರಬ್ಬರು ಬೆಲ್ಟ್ ಎಲ್ಲ ಓಪನ್ ಆಗುತ್ತೆ, ಇಲ್ಲಿ ಕಸ ನಿಂತಿರುತ್ತೆ ಅನ್ನೋದು ವಿಷಯನೇ ಗೊತ್ತಿರಲಿಲ್ಲ. ಹಾಗಾಗಿ ಪಾಪ ನಮ್ಮಮ್ಮ ತುಂಬ ಗಲೀಜು ಮಾಡ್ಕೊಬಿಟ್ಟಿದ್ರು. ಇದನ್ನ ಹೇಗಾದ್ರೂ ಮಾಡಿ ಕ್ಲೀನ್ ಮಾಡ್ಬೇಕಲ್ಲ ಅಂತ ಅನಿಸ್ತು. ನೋಡಿ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ತುಂಬಾನೇ ಆಗ್ಬಿಟ್ಟಿದೆ. ಇದು ಇಷ್ಟೊಂದು ಗಲೀಜಾಗಿದೆ. ಇದು ಇಷ್ಟೊಂದು ಹೋಗುತ್ತಾ, ನಾವೇನ್ ಮಾಡಿದ್ರು ಹೋಗಕ್ ಚಾನ್ಸೇ ಇಲ್ಲ ಅಂತಾನೆ ಅನ್ಕೊಂತಾ ಇದ್ದೆ ನಾನು. ಇದಕ್ಕೆ ಯಾವ ಲಿಕ್ವಿಡ್ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನನಗೂ ತಲೆನೇ ಓಡ್ಲಿಲ್ಲ. ಅಷ್ಟೊಂದು ಗಲೀಜಾಗ್ಬಿಟ್ಟಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದಿರುತ್ತೆ ಒಳಗಡೆ ಅಂತ ಹೇಳಿ. ಆಮೇಲೆ ಅನಿಸ್ತು, ಸರಿ ಇದಕ್ಕೆ ಟ್ಯಾಬ್ಲೆಟ್ ಮಾತ್ರ ಹಾಕಿದ್ರೆ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಾನೇ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡಿಬಿಡೋಣ. ವಾಶ್ ಮಾಡಿಬಿಟ್ಟು ಆಮೇಲೆ ಟಬ್ ವಾಶಿಗೆ ಕೊಡೋಣ ಅಂತ ಹೇಳಿ ಅನ್ಕೊಂಡೆ. ಹಾಗಾಗಿ ಟಬ್ ವಾಶಿಗೆ ಕೊಡೋಕ್ಕಿಂತ ಮುಂಚೆನೆ ಟಬ್ ವಾಶು 1 hour 55 minutes ತಗೊಳುತ್ತೆ. ಇದು 50 minutes ಅನ್ಕೊಂತೀನಿ. ಹಾಗಾಗಿ ಫಸ್ಟೇ ನೋಡೋಣ, ಸ್ವಲ್ಪ ಕೈಯಲ್ಲಿ ಟ್ರೈ ಮಾಡಿಬಿಟ್ಟು ಆಮೇಲೆ ನಾವು ನೀಟಾಗಿ ಟಬ್ ವಾಶ್ ಕೊಟ್ಟರೆ ಕ್ಲೀನ್ ಆಗಬಹುದು ಅಂತ ಹೇಳಿ ಈ ಥರ ನಾನು ನೀರು ಹಾಕ್ಬಿಟ್ಟು ಒರೆಸಿದ್ರೂ ಅಷ್ಟು ಕ್ಲಿಯರಾಗಿ ಹೋಗಲಿಲ್ಲ. ನಾನು ಅವಾಗ ಈಗ ಏನು ಮಾಡೋದಪ್ಪ, ನೋಡಿ ಯಾವ ಥರ ಬರ್ತಾ ಇದೆ ಅಂದರೆ, ಬಟ್ಟೆಲಿ ಒರೆಸಿದ್ರೂ ಇಷ್ಟೊಂದು ಗಲೀಜು ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಒಂದು ಬ್ರಷ್ ತಗೊಂಡು ನೀಟಾಗಿ ಬ್ರಷಿಂದ ನಾವು ಸ್ಕ್ರಬ್ ಮಾಡಿದ್ರೆ ನೀಟಾಗಿ ಹೋಗ್ಬೋದೇನೋ ಅಂತ ಹೇಳಿ ಅನಿಸ್ತು. ಹಾಗಾಗಿ ಒಂದು ಟೂತ್ ಬ್ರಷ್ ತಗೊಂಡು ಟೂತ್ ಬ್ರಷ್ ಇಂದ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಈ ತರ ಮಾಡಿದ್ರು ಅದು ಅಷ್ಟೊಂದು ನೀಟಾಗಿ ಹೋಗ್ಲಿಲ್ಲ, ಆದ್ರೂ ಪರವಾಗಿಲ್ಲ. ಒಂದು 50% ಬಿಡ್ತಾ ಇತ್ತು, ಈ ತರ ಆಗ್ತಾ ಇತ್ತು. ಆದ್ರೂ ಕಂಪ್ಲೀಟ್ ಆಗಿ ಹೋಗ್ತೈತಿ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ಅದು ಹೋಗೋದು ಕಷ್ಟನೇ ಇತ್ತು. ಹಾಗಾಗಿ ಸರಿ, ಇನ್ನೇನ್ ಮಾಡೋದು, ಆದಷ್ಟು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಹಿಂಗ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಒಳಗಡೆಯಿಂದನೂ ಅಷ್ಟೇ. ಹಾಗೆ ಲಿಕ್ವಿಡ್ ಹಾಕೋ ಪ್ಲೇಸ್ ಕೂಡ ತುಂಬಾನೇ ಗಲೀಜಾಗಿತ್ತು. ನೋಡಿ, ಲಿಕ್ವಿಡ್ ಹಾಕೋ ಪ್ಲೇಸ್ ಕೂಡ ಇದನ್ನೆಲ್ಲ ತೆಗೆದುಬಿಟ್ಟು ರಿಮೂವ್ ಮಾಡಿ ಮళ్ళీ ವಾಶ್ ಮಾಡ್ಕೋಬಹುದು. ಇದನ್ನ ಒಂದ್ಸರಿ ಟಬ್ ವಾಶ್ ಆದ್ಮೇಲೆ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಕ್ಲೀನ್ ಮಾಡ್ಲಿಲ್ಲ ಮೇಲ್ಗಡೆ. ಟಬ್ ವಾಶ್ಗೆ ಫಸ್ಟ್ ಈ ಟ್ಯಾಬ್ಲೆಟ್ಸ್ ನ ಹಾಕೋಣ ಅಂತ ಹೇಳಿ ಟ್ಯಾಬ್ಲೆಟ್ಸ್ 2 ಹಾಕಿದ್ರೆ ಸಾಕು ಅಂತ ಹೇಳಿ ಅನ್ಕೊಂಡಿದ್ದೆ. ಇದು ಗಲೀಜಾಗಿರೋದ್ರಿಂದ 3 ಹಾಕ್ಬಿಡೋಣ ಅಂತ ಹೇಳಿ ಅನ್ಸ್ತು. ಹಾಗಾಗಿ ಈ ಟ್ಯಾಬ್ಲೆಟ್ ನ ಆನ್ಲೈನ್ ನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ಈ ತರ ಟ್ಯಾಬ್ಲೆಟ್ ನ ಇಲ್ಲಿ ನೋಡಿ, ಈ ತರ ಇಲ್ಲಿ ರಬ್ಬರ್ ಹತ್ರ ಒಂದು, ಒಳಗಡೆ 2 ಹಾಕಿದ್ದೆ. ಹಿಂಗೆ ರಬ್ಬರ್ ಹತ್ರ ಹಾಕ್ಲೇಬೇಕು ಅನ್ನೋದಿರ್ಲಿಲ್ಲ. ನಾನು ತುಂಬಾ ಗಲೀಜಾಗಿರೋದ್ರಿಂದ ರಬ್ಬರ್ ಹತ್ರನೇ ಒಂದು ಹಾಕ್ಬಿಟ್ಟೆ ಎಕ್ಸ್ಟ್ರಾ. ಈ ತರ ಸೋಡಾ ಪುಡಿ ಕೂಡ ಹಾಕಿದೆ ಎಕ್ಸ್ಟ್ರಾ. ಸೋಡಾ ಪುಡಿ ಹಾಕಿದ್ರೆ ಬಿಡಬಹುದು, ಸ್ವಲ್ಪ ಗಲೀಜೆಲ್ಲ ಬೇಗ ಹೋಗುತ್ತೆ ಬಿಸಿನೀರಿಗೆ ಅಂತ ಹೇಳಿ ಸೋಡಾ ಪುಡಿ ಹಾಕಿದೆ. ಒಂದು ಅರ್ಧ ಲೆಮನ್ ಕೂಡ ಹಾಕಿದೆ. ಏನಾದ್ರೂ ಹಾಕ್ಬಿಟ್ಟು ಕ್ಲೀನ್ ಮಾಡ್ಲೇಬೇಕು ಅನ್ನೋಂಗ್ ಆಗ್ಬಿಟ್ಟಿತ್ತು. ಹಾಗಾಗಿ ಲೆಮನ್ ಕೂಡ ಹಾಕಿ ಸ್ವಲ್ಪ ಸೋಪ್ ಪೌಡರ್ ಹಾಕಿದೆ ಒಳಗಡೆ, ಸರ್ಫು. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಲಿಕ್ವಿಡ್ ಕೂಡ ಹಾಕಿದೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಆಗ್ಬಿಡ್ಲಿ ಟಬ್ ವಾಶ್ ಅಲ್ಲಿ ಅಂತ ಹೇಳ್ಬಿಟ್ಟು. ನಮ್ದು ಟಬ್ ವಾಷಿಂಗ್ ಅಲ್ಲಿ ಟೈಮಿಂಗ್ಸು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿತ್ತು, 1 hour 50 minutes ಅಂತ ಹೇಳಿ. ಹಾಗಾಗಿ ನಾವು 1 hour 50 minutes ಕೊಡಬೇಕಾಗುತ್ತೆ. ನೋಡಿ, ಈ ತರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನ ಟಬ್ ವಾಶ್ ಕೊಟ್ರೆ ರನ್ ಆಗ್ಬೇಕು.
ಒಳಗಡೆ ಡ್ರಮ್ ಹೇಳ್ಬೇಕು ಅಂದ್ರೆ ಅಷ್ಟೊಂದೇನು ಗಲೀಜಾಗಿರ್ಲಿಲ್ಲ. ಹೊರಗಡೆ ರಬ್ಬರ್ ಇದೆ ಅಲ್ವಾ, ಅದೇ ತುಂಬಾ ಗಲೀಜಾಗಿರೋದು. ಅದಕ್ಕಾಗಿ ನೀವು ಕೂಡ ಇದು ವಿಡಿಯೋ ನೋಡ್ಕೊಂಡು ನಿಮ್ಮನೆ ವಾಷಿಂಗ್ ಮಿಷಿನ್ ನ ಅವಾಗ ಕ್ಲೀನ್ ಮಾಡ್ತಾ ಇರಿ. ಹೀಗೆ ಬಿಟ್ಕೊಂಡ್ರೆ ಇದೇ ತರಾನೇ ಆಗ್ಬಿಡುತ್ತೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಟಬ್ ವಾಶ್ ಕೊಡೋಣ ಅಂತ ಹೇಳಿ ಟಬ್ ವಾಶ್ ಸೆಲೆಕ್ಟ್ ಮಾಡ್ಕೊಂಡೆ. ಟಬ್ ವಾಶ್ ಅಲ್ಲಿ ಆಲ್ರೆಡಿ ಅದೇ ಸೆಟ್ ಆಗ್ಬಿಟ್ಟಿದೆ ನೋಡಿ, 1 hour 50 minutes. ಹಾಗೆ ರನ್ನಿಂಗ್ ಕೊಟ್ರೆ ಒಂದು 60 ಟೆಂಪ್ರೇಚರ್ 60 ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ನೀರು ಬಿಡ್ಬೋದು, ಇಲ್ಲಾಂದ್ರೆ 95 ಅಲ್ಲಿ ಬಿಡ್ಬೋದು. ಈಗ ಸ್ಟಾರ್ಟ್ ಆಗಿದೆ ಟಬ್ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ತೆಳಗಡೆ ಎಲ್ಲ ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಎಲ್ಲ ಹಾಕಿದಾಗ ಅದರಲ್ಲಿ ಕೂದಲು ಕಸ ಗಿಸ ಎಲ್ಲ ಇರುತ್ತಲ್ವಾ, ಅದು ಹೋಗಿ ಒಂದು ಜಾಗದಲ್ಲಿ ಸ್ಟಾಕ್ ಆಗಿರುತ್ತೆ. ಆ ಸ್ಟಾಕ್ ಆಗಿರೋ ಜಾಗನೆಲ್ಲ ಓಪನ್ ಮಾಡಿಬಿಟ್ಟು ಇವತ್ತು ತೆಗೆದು ರಿಮೂವ್ ಮಾಡಿ ಕ್ಲೀನ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಫಸ್ಟ್ ಇದು ಟಬ್ ಕ್ಲೀನಿಂಗ್ ಆದ್ಮೇಲೆ ಅದನ್ನೆಲ್ಲ ಓಪನ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಟಬ್ ಕ್ಲೀನಿಂಗ್ ಕೊಟ್ಟಿದ್ದೀನಿ. ನೀಟಾಗಿ ಟಬ್ ಕ್ಲೀನಿಂಗ್ ಆಗ್ತಾ ಇದೆ ನೋಡಿ. ತುಂಬಾನೇ ನೊರೆ ಬರುತ್ತೆ, ಯಾಕಂದ್ರೆ ಜಾಸ್ತಿ ಏನು ಬಟ್ಟೆ ಏನು ಹಾಕಿಲ್ಲ ಅಲ್ವಾ, ಹಾಗಾಗಿ ಫುಲ್ ನೊರೆ ಕಾಣಿಸುತ್ತೆ. ಇದೇ ತರನೇ 3 ಸರಿ ಪ್ರಾಸೆಸ್ ಆಗುತ್ತೆ ಇದು. ನೀರ್ ತಗೊಂಡು ಬಿಟ್ಟು 3 times ಆಗುತ್ತೆ ಇದು. ಕಂಪ್ಲೀಟ್ ಆಗಿ ಟಬ್ ವಾಶ್ ಅಂತೂ ಆಯ್ತು. ತೆಳಗಡೆ ನೋಡಿ ಇಲ್ಲೇ ನಮ್ಗೆ ವೇಸ್ಟ್ ಸ್ಟಾಕ್ ನೀರು ನಿಲ್ಲದು. ನಾವೇನಾರ ಕಸ ಗಿಸ ಸಿಕ್ಕೊಂಡಿದ್ರೆ ಇಲ್ಲೇ ಬರುತ್ತೆ, ಕೂದ್ಲು ಗಿದ್ಲು ಕಸ ಎಲ್ಲ ನೋಡಿ. ಈ ತರ ನೀರು ಸ್ಟಾಕ್ ವಾಟರ್ ಇಲ್ಲೇ ಇರುತ್ತೆ ವೇಸ್ಟ್. ಇದಷ್ಟು ನೀರನ್ನ ನಾವು ತೆಗಿಬೇಕು. ತೆಗೆದ್ಬಿಟ್ಟು ಒಳಗಡೆನು ಕೂಡ ಒಂದು ಟೂತ್ ಬ್ರಷ್ ಇಂದ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಇದನ್ನ ನಾನು ಆಮೇಲೆ ಟೂತ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ಓಪನ್ ಮಾಡಿದೀನಿ. ನೋಡಿ ಇದೆಷ್ಟು ಗಲೀಜಾಗಿದೆ ಅಂದ್ರೆ ಅದ್ರಲ್ಲಿ ಸಿಕ್ಕೊಂಡಿರೋ ಕಸ ಎಲ್ಲ ಇಲ್ಲೇ ಬರುತ್ತೆ. ಇದು ಆಕ್ಚುಲಿ ಕಲರ್ ಇರೋದು ವೈಟ್, ಇದೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೀಟಾಗಿ ಬ್ರಷ್ ಮಾಡಿದ್ರೆ ವೈಟ್ ಕಲರ್ ಬರುತ್ತೆ. ನೋಡಿ ಎಷ್ಟು ಕೂದಲು ಸ್ಟಾಕ್ ಆಗಿದೆ ಅಂತ ಹೇಳಿ. ಅದಷ್ಟು ಕೂದಲು ಎಲ್ಲ ಗಂಟು ಕಟ್ಕೊಂಡು ನಿಂತ್ಕೊಂಡಿದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಅದೇ ಪ್ಲೇಸ್ ಅಲ್ಲಿ ಮತ್ತೆ ನಾವು ಫಿಟ್ ಮಾಡಬಹುದು. ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಗ್ತದೆ. ಬ್ರಷ್ ಅಲ್ಲಿ ಇನ್ನು ಜಸ್ಟ್ ಸೋಪ್ ಕೂಡ ಹಾಕಿಲ್ಲ, ಜಸ್ಟ್ ಬ್ರಷ್ ಹಾಕಿ ಹಿಂಗೆ ತಿಕ್ತಾ ಇದ್ರೆ ಸಾಕು ಕಲರ್ ಎಲ್ಲ ಬಿಡುತ್ತೆ. ಈ ತರ ಕೊಳೆ ಬಿಟ್ಬಿಟ್ಟು ವೈಟ್ ಕಲರ್ ಬಂತು. ಒಳಗಡೆ ಕೂಡ ನಾವು ಸ್ವಲ್ಪ ಬ್ರಷ್ ಹಾಕಿ ಅಲ್ಲಾಡ್ಸಿದ್ರೆ ಸಾಕು ನೀಟಾಗಿ ಹೋಗುತ್ತೆ. ಇಷ್ಟ ತರ ಕ್ಲೀನ್ ಮಾಡ್ಕೊಂಡು ನಾವು ಫಿಟ್ ಮಾಡ್ಕೋಬಹುದು ಮತ್ತೆ ಅಲ್ಲಿ. ಇದನ್ನ ಕೆಲಸ ಅವಾಗವಾಗ 1-2 ಮಂತ್ ಒಂದ್ಸರಿ 1 month ಒಂದ್ಸರಿ ಮಾಡ್ಕೊಂತ ಇದ್ರೆ ಫುಲ್ ನೀಟಾಗಿರುತ್ತೆ ವಾಷಿಂಗ್ ಮಿಷಿನ್. ಸ್ವಲ್ಪ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಟ್ರೆ ಮಾಡ್ಕೊಂತ ಇರ್ತಾರೆ. ಪಾಪ ನಮ್ಮ ಅಮ್ಮಂಗೆ ಇದನ್ನೆಲ್ಲ ಬಿಚ್ಚೋದು ಹಾಕೋದು ಎಲ್ಲ ಗೊತ್ತಿರ್ಲಿಲ್ಲ, ಹಾಗಾಗಿ ಇಷ್ಟೊಂದು ಗಲೀಜ್ ಮಾಡ್ಕೊಬಿಟ್ಟಿದ್ರು. ಈ ಸಾರಿ ಗೊತ್ತಾಗಿದೆ ಅಲ್ವಾ, ನೆಕ್ಸ್ಟ್ ಸರಿಯಿಂದ ಸ್ವಲ್ಪ ಮೇಂಟೈನ್ ಮಾಡ್ತಾರೆ. ನಿಮ್ಮನೆ ವಾಷಿಂಗ್ ಮಿಷಿನ್ ಇದ್ರು ಇವತ್ತೇ ಫಸ್ಟ್ ಈ ವಿಡಿಯೋ ನೋಡ್ತಿದ್ದಂಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಈ ತರ ಫುಲ್ ಡಸ್ಟ್ ಆಗ್ಬಿಟ್ಟಿತ್ತು. ಇದನ್ನೆಲ್ಲ ನೀಟಾಗಿ ತೊಳೆದು ರೆಡಿ ಇಟ್ಕೊಂಡಿದೀನಿ. ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಲಾಸ್ಟಿಗೆ ಫಿಟ್ ಮಾಡೋಣ ಅಂತ ಹೇಳಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮೇಲ್ಗಡೆ ಲಿಕ್ವಿಡ್ ಹಾಕೋ ಪ್ಲೇಸ್ ಅಂತೂ ಸಖತ್ ಗಲೀಜಾಗ್ಬಿಟ್ಟಿತ್ತು. ಇದು ಕೂಡ ರಿಮೂವ್ ಮಾಡ್ಬೋದು ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ ಪಾಪ ನಮ್ಮ ಅಮ್ಮಂಗೆ. ಈಗ ನಾನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಫುಲ್ ಯಾವ ತರ ಆಗಿದೆ ಅಂದ್ರೆ ಈಗ ಯಾವ್ದಾದ್ರು ಅಡಿಗೆ ಮೇಲೆ ಇದು ಬೂಸ್ಟ್ ಬಂದಿರುತ್ತಲ್ವಾ, ಆ ರೇಂಜ್ ಅಲ್ಲಿ ಇದು ಬೂಸ್ಟ್ ಬಂದಿರೋ ತರ ಕಾಣಿಸ್ತಾ ಇದೆ. ಆ ತರ ಗಲೀಜಾಗ್ಬಿಟ್ಟಿದೆ. ನಿಜವಾಗ್ಲೂ ಶಾಕ್ ಆಯ್ತು ನನಗೂ, ಇದೇನಪ್ಪ ಇಷ್ಟೊಂದು ಗಲೀಜಾಗಿದೆ ಅಂತ ಹೇಳಿ. ಇದನ್ನ ನೀಟಾಗಿ ಬ್ರಷ್ ಮಾಡಿದ್ಮೇಲೆ ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ಸಖತ್ತಾಗಾಯ್ತು. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂತ ಇದೀನಿ. ಇದನ್ನು ಕೂಡ ಒಳಗಡೆ ಹಾಕಿರೋ ಲಿಕ್ವಿಡ್ ಹಾಗೆ ಕಂಫರ್ಟ್ ಹಾಕೋ ಪ್ಲೇಸ್ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದೀನಿ. ಈಗ ಹೊಸದಾಗಿರೋ IFB ವಾಷಿಂಗ್ ಮಿಷಿನ್ಗೆ ಹಾಕೋ ತರ ಕಾಣಿಸ್ತಾ ಇದೆ. ಅಷ್ಟು ನೀಟಾಗಿ ಕ್ಲೀನಾಗಿ ಆಯ್ತು. ಈ ತರ ಫಿಟ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ನಾವು ಅದೇ ಪ್ಲೇಸಿಗೆ ಸೆಟ್ ಮಾಡಿ ಇಡಬಹುದು. ಈ ತರ ಹಿಂಗೆ ತೆಗೆದ್ಬಿಟ್ಟು ಇಲ್ಲೇನೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಸೆಟ್ ಆಗಿಬಿಡುತ್ತೆ. ಇದಾದ್ಮೇಲೆ ನಾವು ಇನ್ನೇನ್ ಮಾಡಿದ್ವಿ ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಟಬ್ ವಾಷಿಂಗ್ ಎಲ್ಲ ಆದ್ಮೇಲೆ ಎಷ್ಟ್ರ ಮಟ್ಟಿಗೆ ಕ್ಲೀನ್ ಆಗಿದೆ ಅಂತ ಹೇಳಿ ತಿಳ್ಕೊಬೇಕಲ್ವಾ. ಹಾಗಾಗಿ ಟಬ್ ವಾಷಿಂಗ್ ಆದ್ಮೇಲೆ ಒಳಗಡೆ ನಾವು ಡ್ರಮ್ಮನ್ನ ಎಲ್ಲ ಚೆಕ್ ಮಾಡ್ತಾ ಇದೀನಿ, ಯಾವ ತರ ಕ್ಲೀನ್ ಆಗಿದೆ ನೋಡೋಣ ಅಂತ ಹೇಳಿ. ನೋಡೋಕೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹೊಸ ಮಿಷಿನ್ ತರನೇ ಕಾಣಿಸ್ತಾ ಇದೆ. ಆದ್ರೂ ಕಂಪ್ಲೀಟ್ ಆಗಿ ಹೋಗಿಲ್ಲ, ಪರವಾಗಿಲ್ಲ. ಫಸ್ಟ್ ಟೈಮ್ ಮಾಡಿದ್ರು ಇಷ್ಟೊಂದು ಕ್ಲೀನ್ ಆಗಿದೆ ಅಲ್ಲ ಅಂತ ಹೇಳಿ ನಮ್ಗೆ ಸ್ವಲ್ಪ ಖುಷಿನೇ ಆಯ್ತು. ಮತ್ತೆ ಮಾಡ್ತಾ ಇದ್ರೆ
ಕಂಪ್ಲೀಟ್ ಆಗಿ ಕೊಳೆ ಬಿಡುತ್ತೆ ಅಂತ ನಾವು ಅನ್ಕೊಂಡ್ವಿ. ಯಾಕಂದ್ರೆ ಫುಲ್ ರಬ್ಬರಲ್ಲಿ ಈ ತರ ಬರುತ್ತಲ್ವಾ, ಅಷ್ಟು ಕಂಪ್ಲೀಟ್ ಆಗಿ ಏನ್ ಹೋಗ್ಲಿಲ್ಲ ನೋಡಿ. ಆದ್ರೂ ಇಷ್ಟೊಂದಿದೆ, ಇಷ್ಟು ಕಷ್ಟಪಟ್ಟು ತೆಗೆದ್ರು ಇಷ್ಟು ಉಳಿದಿದೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡ್ಬೇಕಾದ್ರೆ ನೀಟಾಗಿ ಹೋಗುತ್ತೆ ಅಂತ ಅನ್ಕೊಂಡು ಇಷ್ಟಕ್ಕೆ ಬಿಟ್ವಿ. ಸುಮಾರು ಹೊತ್ತಾಯ್ತು ಇದೆ ಕ್ಲೀನಿಂಗ್ ಮಾಡೋಷ್ಟೊತ್ತಿಗೆ. ಇನ್ನೊಂದ್ಸತಿ ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ನೀಟಾಗೆಲ್ಲ ಹೋಗುತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ವಾಷಿಂಗ್ ಮಿಷಿನ್ ನೀವು ನೀಟಾಗಿ ಇಟ್ಕೊಳ್ಳಿ. ಓಕೆ ಗೈಸ್, ಬಾಯ್ ಬಾಯ್.